ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ದಿ ASPN ಕ್ಲಾಸಸ್. ಸೊ ಇವತ್ತಿನ ದಿವಸ PU ಫಸ್ಟ್ ಇಯರ್ ಸ್ಟೂಡೆಂಟ್ಸ್ಗೆ ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಬೈನೋಮಿಯಲ್ ಥಿಯರಮ್ನ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಈ ಬೈನೋಮಿಯಲ್ ಥಿಯರಮಲ್ಲಿ ಥಿಯರಮೇ ಬಹಳ ಇಂಪಾರ್ಟೆಂಟ್ ಆಗುತ್ತೆ, ಯಾಕಂದರೆ ಇದು ಪ್ರತಿ ವರ್ಷ 5 ಮಾರ್ಕ್ಸ್ಗೆ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಲ್ಲಿ ಕೇಳ್ತಾ ಇದ್ದಾರೆ. ಓಕೆ, ಇದು ಫಿಕ್ಸ್ ಕ್ವಶನ್ ಆಗಿದೆ ಸ್ಟೂಡೆಂಟ್ಸ್. ನೀವು ಪ್ರತಿ ವರ್ಷ ತೆಗೆದು ನೋಡಿ ಕ್ವಶನ್ ಪೇಪರಲ್ಲಿ ಬೈನೋಮಿಯಲ್ ಥಿಯರಮ್ ಪ್ರೂಫ್ನ ಅವರು ಕೇಳ್ತಾರೆ. ಸೊ ಹಾಗಾಗಿ ಇವತ್ತಿನ ದಿವಸ ಕಂಪ್ಲೀಟಾಗಿ ನಾನು ಒಂದು ಈಸಿ ಮೆಥಡಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ಎಂಡ್ವರೆಗೂ ಈ ವಿಡಿಯೋನ ವಾಚ್ ಮಾಡಿ. ಓಕೆ, ಸೊ ನೋಡಿ, ಮೊದಲಿಗೆ ಬೈನಾಮಿಯಲ್ ಥಿಯರಮ್ ಎಕ್ಸ್ಪಾನ್ಷನ್ ಏನಿದೆ, a + b ಹೋಲ್ ರೇಸ್ ಟು n = NC0. ಇವಕ್ಕೆಲ್ಲ ನಾವು ಏನಂತ ಕರಿತೀವಿ? ಕೋಯಿಫಿಷಿಯಂಟ್ ಅಂತ ಕರಿತೀವಿ ಸ್ಟೂಡೆಂಟ್ಸ್. ಇದು ಕಾಂಬಿನೇಷನ್ ಇದೆಯಲ್ಲ, ಇದಕ್ಕೆ ಕೋಯಿಫಿಷಿಯಂಟ್ ಅಂತ ಕರಿತೀವಿ. NC0, NC1, NC2, NCn-1, ಲಾಸ್ಟಲ್ಲಿ NCn ಇರುತ್ತೆ. ಅದಾದಮೇಲೆ a ವ್ಯಾಲ್ಯೂ ಮತ್ತು b ವ್ಯಾಲ್ಯೂ ಇರುತ್ತೆ. a ವ್ಯಾಲ್ಯೂ ನೋಡಿ a⁻n ಇದೆ, ನೆಕ್ಸ್ಟ್ -1, -2, -3 ಸೋ ಆನ್ ಅಪ್ ಟು ಲಾಸ್ಟಲ್ಲಿ a⁻0 ಆಗಿರುತ್ತೆ. ಇಲ್ಲಿ a ಇದೆ ಅಂದರೆ ಲಾಸ್ಟಲ್ಲಿ a⁻, ಅಂದರೆ a ವ್ಯಾಲ್ಯೂ ಡಿಕ್ರೀಸ್ ಆಗ್ತಾ ಬರ್ತಾ ಇರುತ್ತೆ, b ವ್ಯಾಲ್ಯೂ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಇದು ನಿಮ್ಮದು ಸ್ಟೇಟ್ಮೆಂಟ್. ಸೊ ಯಾವ ಥರ ಬರೀಬೇಕು ನೆನಪಿಟ್ಕೋಬೇಕು ಸ್ಟೇಟ್ಮೆಂಟ್ ಅಂದರೆ, ಕೆಲವು ಸತಿ ಸ್ಟೇಟ್ಮೆಂಟ್ ಕೊಡ್ಬೋದು ಕ್ವಶನ್ ಪ್ರೂವ್ ದ್ಯಾಟ್ ಬೈನಾಮಿಯಲ್ ಥಿಯರಮ್ ಎಷ್ಟೇ ಕೊಟ್ಟರೆ, ಆಗ ಸ್ಟೇಟ್ಮೆಂಟ್ ಯಾವ ಥರ ಬರೀಬೇಕು ಅದನ್ನು ನಾನು ಮೊದಲಿಗೆ ಹೇಳ್ಕೊಡ್ತಾ ನೋಡಿ. ಫಸ್ಟ್ ಏನು ಮಾಡ್ತೀರಾ, a + b ಹೋಲ್ ರೇಸ್ ಟು n ಈ ಥರನಾಗಿರುತ್ತೆ. ಇದನ್ನು ಏನು ಮಾಡಬೇಕಪ್ಪ ಅಂದರೆ, ಮೊದಲು ಕೊಯಿಫಿಷಿಯಂಟ್ನ ಬರ್ಕೊಳ್ಳಿ. NC0 ಇರುತ್ತೆ, ಅದಾದಮೇಲೆ NC1 ಇರುತ್ತೆ, ಅದಾದಮೇಲೆ NC2 ಇರುತ್ತೆ, ಸೋ ಆನ್ ಅಪ್ ಟು ಲಾಸ್ಟಲ್ಲಿ ಏನಿರುತ್ತೆ NCn ಇರುತ್ತೆ. ಆಯಿತಾ? ಸೊ ಅದ್ರ ಬಿಟ್ಟ ಒಂದು ಮುಂಚೆ ಇದು ಯಾವ್ದು ಇರುತ್ತಪ್ಪ ಅಂದರೆ NCn-1 ಇರುತ್ತೆ. ಸೊ ಈ ಥರನಾಗಿ ನಾವೆಲ್ಲನೂ ಕೊಯಿಫಿಷಿಯಂಟ್ನ ಬರ್ಕೋಬೇಕು. ಅದಾದಮೇಲೆ a ವ್ಯಾಲ್ಯೂನ ಬರೀಬೇಕು. a ವ್ಯಾಲ್ಯೂ ಏನಾಗಿರುತ್ತೆ ಅಂದರೆ, ಇದು ಡಿಕ್ರೀಸ್ ಆಗ್ತಾ ಬರ್ತಾ ಇರುತ್ತೆ. ಅಂದರೆ ಫಸ್ಟ್ ಇಲ್ಲೇನಿದೆ a⁻n ಇದೆಯಲ್ಲ, ಅದನ್ನು ಆ್ಯಸ್ ಇಟ್ ಈಸ್ ಬರೀತೀರಾ. ಅದಾದಮೇಲೆ a⁻n-1 ಬರೀಬೇಕು. ಅದಾದಮೇಲೆ ನೆಕ್ಸ್ಟು a⁻n-2 ಆಗುತ್ತೆ, ಅಗೇನ್ n-3 ಆಗುತ್ತೆ, ಸೋ ಆನ್ ಅಪ್ ಟು ಲಾಸ್ಟಲ್ಲಿ a ಉಳಿಯುತ್ತೆ. ಅದಕ್ಕಿಂತ ಲಾಸ್ಟು ಏನಾಗುತ್ತೆ, a⁻0 ಆಗುತ್ತೆ. a⁻0 ಆನ್ಸರ್ 1 ಆಗಿರುತ್ತಲ್ಲ, ಸೊ ಹಾಗಾಗಿ ಅದನ್ನು ಇಲ್ಲಿ ಬರೆಯೋದಿಲ್ಲ ಅಷ್ಟೇ. ಓಕೆ, ಇನ್ನು b ವ್ಯಾಲ್ಯೂ ಏನಾಗುತ್ತೆ, b ವ್ಯಾಲ್ಯೂ ಫಸ್ಟಲ್ಲಿ ಇರೋದಿಲ್ಲ, ಅಂದರೆ ಇದು ಆ್ಯಕ್ಚುಲಿ b⁻0 ಇರುತ್ತೆ. ಇದನ್ನು ಯೂಶಲಿ ಡಿನೋಟ್ ಮಾಡೋದಿಲ್ಲ ಅವರು. b⁻0 ವ್ಯಾಲ್ಯೂ ಎಷ್ಟಾಗುತ್ತೆ, 1 ಆಗುತ್ತೆ. ಇಲ್ಲಿ a⁻0 ಆಗಿರುತ್ತಲ್ಲ, ಹಾಗೆ ಇಲ್ಲಿ b⁻0 ಇರುತ್ತೆ. ಸೊ b ವ್ಯಾಲ್ಯೂ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಇಲ್ಲಿ b⁻0 ಇದ್ರೆ ನೆಕ್ಸ್ಟು b⁻1 ಅಂದಾಗೆ, ಇಲ್ಲಿ b² ಇದೆ, ಇಲ್ಲಿ b³, ಸೋ ಆನ್ ಅಪ್ ಟು ಲಾಸ್ಟ್ ಬಟ್ 1 ಅಂದರೆ b⁻n-1, ಇಲ್ಲಿ b⁻n ಇರುತ್ತೆ. ಇದಾಗಿದೆ ನಿಮ್ಮದು ಕಂಪ್ಲೀಟ್ ಬೈನಾಮಿಯಲ್ ಥಿಯರಮ್ ಎಕ್ಸ್ಪಾನ್ಷನ್. ಯಾವ ಥರ ಅಂದರೆ, ಎದು ಪವರ್ ಏನಿರುತ್ತಲ್ಲ ಅದು ಕಡಿಮೆ ಆಗ್ತಾ ಬರ್ತಾ ಇರುತ್ತೆ, ಬಿದು ಪವರ್ ಏನಿರುತ್ತಲ್ಲ ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಇಷ್ಟು ನೆನಪಿನಲ್ಲಿ ಇಟ್ಕೊಳ್ಳಿ, ಈಸಿಯಾಗಿ ನೀವು ಇದನ್ನು ಬರಿಬೋದು. ಓಕೆನಾ? ನೋಡಿ, ಸೊ ಇದು ಕಂಪ್ಲೀಟ್ ಸ್ಟೇಟ್ಮೆಂಟ್. ಇವಾಗ ನಾನು ಇದನ್ನು ಪ್ರೂವ್ ಮಾಡ್ತಾ ಇದ್ದೀನಿ ಕಂಪ್ಲೀಟ್ ಸ್ಟೇಟ್ಮೆಂಟ್ನ. ಅದು ಯಾವ ಥರ ಪ್ರೂವ್ ಮಾಡಬೇಕು? ಬೈ ದಿ ಹೆಲ್ಪ್ ಆಫ್ ದಿ ಪ್ರಿನ್ಸಿಪಲ್ ಆಫ್ ಮ್ಯಾಥಮೆಟಿಕಲ್ ಇಂಡಕ್ಷನ್. ಸೊ ಮೊದಲಿಗೆ ನಮ್ಗೆ ಗೊತ್ತಿರಬೇಕು ಪ್ರಿನ್ಸಿಪಲ್ ಆಫ್ ಮ್ಯಾಥಮೆಟಿಕಲ್ ಇಂಡಕ್ಷನ್ ಅಂದರೆ ಏನು ಅಂತ. ಓಕೆ, ಸೊ ಅದನ್ನ ಒಂದು ಶಾರ್ಟ್ ವೇಯಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಅದಾದಮೇಲೆ ಸಾಲ್ವ್ ಮಾಡೋಣ. ಸೊ ಪ್ರಿನ್ಸಿಪಲ್ ಆಫ್ ಮ್ಯಾಥಮೆಟಿಕಲ್ ಇಂಡಕ್ಷನ್ ಅಂತಂದ್ರೆ ಏನು? ಬಹಳ ಸಿಂಪಲ್. ಒಂದು ಈ ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ, ಆ ಸ್ಟೇಟ್ಮೆಂಟ್ಗೆ ನಾವು P(n) ಇಂದ ಡಿನೋಟ್ ಮಾಡ್ಕೋಬೇಕು ಕೊಟ್ಟಿರೋ. ಅದಾದಮೇಲೆ ಫಸ್ಟ್ ಕೇಸ್ ಏನಾಗುತ್ತೆ, n=1 ತಗೋತೀವಿ. n=1 ಇದೆ ಈ ಸ್ಟೇಟ್ಮೆಂಟಲ್ಲಿ ಫಿಲಪ್ ಮಾಡಿದ್ಮೇಲೆ ನಮಗೆ ಆನ್ಸರ್ P(1) ಟ್ರೂ ಅಂತ ಬರುತ್ತೆ. ಓಕೆ, ಅದಾದಮೇಲೆ ನೆಕ್ಸ್ಟ್ ಏನು ಮಾಡಬೇಕು, ಸೆಕೆಂಡ್ ಕೇಸಲ್ಲಿ ಅಸ್ಯೂಮ್ ದ್ಯಾಟ್ ಗಿವನ್ ಸ್ಟೇಟ್ಮೆಂಟ್ ಇಸ್ ಟ್ರೂ ಫಾರ್ n=k, ದೆನ್ P(k) ಈಸ್ ಟ್ರೂ ಅಂತ ತಗೊಂಡು ನಾವು ಪ್ರೂವ್ ಮಾಡಬೇಕಾಗಿರೋದು n=k+1 ವಿ ಶಾಲ್ ಪ್ರೂವ್ ದ್ಯಾಟ್. ಇದನ್ನು ನಾವು ಪ್ರೂವ್ ಮಾಡಬೇಕು. ಏನಂತ ತಗೋಬೇಕು ಅಸ್ಯೂಮ್ಷನ್ನು, n=k ಟ್ರೂ ಇದೆ, ಅಲ್ಲಿ n=k+1 ಟ್ರೂ ಇದೆ ಅಂತ ನಾವು ಪ್ರೂವ್ ಮಾಡಬೇಕು. ಇದಿಷ್ಟೇ ಇರೋದು ಪ್ರಿನ್ಸಿಪಲ್ ಆಫ್ ಮ್ಯಾಥಮೆಟಿಕಲ್ ಇಂಡಕ್ಷನ್ ಕಂಡೀಷನ್. ಓಕೆ, ಇದು ಅರ್ಥ ಆದರೆ ಮಾತ್ರ ನಾವು ಇದನ್ನು ಸಾಲ್ವ್ ಮಾಡ್ಲಿಕ್ಕೆ ಬರುತ್ತೆ. ಓಕೆ, ಸೊ ನೋಡಿ ಯಾವ ಥರ ಇದನ್ನು ಸಾಲ್ವ್ ಮಾಡಬೇಕು ಅಂತ ನಾನು ಹೇಳ್ಕೊಡ್ತಾ ಇದ್ದೀನಿ. ಮೊದಲಿಗೆ ಏನು ಮಾಡಬೇಕು ಅನ್ನಂಗಾಯ್ತು, ಪ್ರಿನ್ಸಿಪಲ್ ನಾ ಇಲ್ಲಿ ಬರ್ದಿದ್ದೆ ನೋಡಿ ಆಲ್ರೆಡಿ. ದ ಪ್ರೂಫ್ ಅಬ್ಟೈನ್ಡ್ ಬೈ ಅಪ್ಲೈಯಿಂಗ್ ದ ಪ್ರಿನ್ಸಿಪಲ್ ಆಫ್ ಮ್ಯಾಥಮೆಟಿಕಲ್ ಇಂಡಕ್ಷನ್. ಓಕೆ, ಲೆಟ್ ಅಸ್ ಗಿವನ್ ಸ್ಟೇಟ್ಮೆಂಟ್. ಇದು ನಿಮ್ದು ಗಿವನ್ ಸ್ಟೇಟ್ಮೆಂಟ್ ಏನು ಮಾಡ್ತೀರಾ, P(n) ಇಂದ ಡಿನೋಟ್ ಮಾಡ್ತೀರಾ, P(n). ಅದಾದಮೇಲೆ ಇಲ್ಲಿ a + b ಹೋಲ್ ರೇಸ್ ಟು n, ಈ ಕಂಪ್ಲೀಟ್ ಸ್ಟೇಟ್ಮೆಂಟ್ನ ಒಂದ್ಸತಿ ಬರ್ಕೋಬೇಕಾಗತ್ತೆ. a⁻0 NC1 ಇವಾಗ ಫಸ್ಟ್ ಸ್ಟೆಪ್ ಏನು ಮಾಡಬೇಕಂತ ಹೇಳಿದೆ ನಾನು, n= ಸ್ಟೆಪ್ 1 ಅಂತಾದರೂ ಬರೀರಿ, ಕೇಸ್ 1 ಅಂತಾದರೂ ಬರೀರಿ. ಸ್ಟೆಪ್ 1 ಅಂದರೆ n=1 ಅಂತ ತಗೋಬೇಕಿಲ್ಲಿ. n=1, ಈ ಕಂಪ್ಲೀಟ್ ಇಕ್ವೇಷನಲ್ಲಿ n ಇದೆಯಲ್ಲ ಅಲ್ಲೆಲ್ಲಾನು 1 ಅಂತ ಫಿಲಪ್ ಮಾಡಬೇಕು. ಏನಾಗುತ್ತೆ ನೋಡಿ, ಇಲ್ಲಿ P(1) ಅಂತ ಫಿಲಪ್ ಮಾಡ್ತೀರಾ. ಸೊ P(1) ಅಲ್ಲಿ ನಾನು ಇವಾಗ LHS ರಿಸಲ್ಟ್ನ ಸಪ್ರೇಟಾಗಿ ತಗೋತಾ ಇದ್ದೀನಿ. LHS ರಿಸಲ್ಟ್ ಏನಾಗುತ್ತೆ, a + b ಹೋಲ್ ರೇಸ್ ಟು 1 ಅಂದರೆ ಏನಾಯ್ತು, ಇದು a + b ಆದ್ನಾಗೇನಾ. ಓಕೆ, ಇನ್ನು RHS ತಗೊಳ್ಳೋಣ. RHS ಅಲ್ಲಿ ಕೂಡ n=1ನ ಫಿಲಪ್ ಮಾಡೋಣ. ಏನಾಗುತ್ತೆ, 1C0 a⁻1 ಆಯಿತು. ನೆಕ್ಸ್ಟ್ 1C1
ಎ ರೇಸ್ ಟು ಎನ್ ಇದ್ದಲ್ಲಿ 1 ಫಿಲಪ್ ಮಾಡಿ ಅಂದರೆ 1 ಮೈನಸ್ 1 ಇಂಟು ಬಿ ಪ್ಲಸ್ ನೆಕ್ಸ್ಟ್ 1C2 ಇಲ್ಲಿ ಅಬ್ಸರ್ವ್ ಮಾಡಿ ಸ್ಟೂಡೆಂಟ್ಸ್, ಇದು ಪಾಸಿಬಲ್ ಆಗಕ್ಕೆ ಸಾಧ್ಯ ಇದೆಯಾ? ಕೊಟ್ಟಿರೋದೇ ಒಂದೇ ಎಲಿಮೆಂಟು, ಅದನ್ನಲ್ಲಿ 2 ಸೆಲೆಕ್ಟ್ ಮಾಡಿ ಅಂತ, ಇದು ಪಾಸಿಬಲ್ ಇಲ್ಲ. ಯಾಕಂದರೆ ಕಾಂಬಿನೇಷನ್ ರೂಲ್ ಏನು ಹೇಳುತ್ತೆ, ಯಾವಾಗಲೂ ಎನ್ ಈಸ್ ಗ್ರೇಟರ್ ದ್ಯಾನ್ ಆರ್ ಇರಬೇಕು, ಗ್ರೇಟರ್ ದ್ಯಾನ್ ಈಕ್ವಸ್ಟ್ ಇದ್ರೂ ನಡೆಯುತ್ತೆ. ಓಕೆ, ಅಂದರೆ ಇವಾಗ NCR ಬರೆದ್ರೆ ಎನ್ ಯಾವಾಗಲೂ ದೊಡ್ಡದಿರಬೇಕು ಅಥವಾ ಈಕ್ವಲ್ ಇದ್ರೂ ನಡೆಯುತ್ತೆ. ಬಟ್ ಇದಕ್ಕಿಂತ ಕಡಿಮೆ ಆದರೆ, ಇದು ಕಡಿಮೆ ಆಯ್ತಲ್ವಾ, ಆರೇ ದೊಡ್ಡದಾಯ್ತು ಇವಾಗ, ಅಂದರೆ ಇದು ಪಾಸಿಬಲ್ ಆಗೋದಿಲ್ಲ. ಸೆಲೆಕ್ಷನ್ ಮಾಡಲಿ ಒಂದೇ ಎಲಿಮೆಂಟ್ ಕೊಟ್ಟು ಇವಾಗ 1 ಪೆನ್ ಕೊಟ್ಟಿದ್ದಾರೆ, ಸೆಲೆಕ್ಟ್ 2 ಪೆನ್ ಅಂದರೆ ಹೆಂಗೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಮುಂದೆ ಏನೆಲ್ಲ ಬರ್ತಾವಲ್ಲ ಅವೆಲ್ಲನೂ ಎಲಿಮೆಂಟ್ ಕ್ಯಾನ್ಸಲ್ ಆಗಿ ಹೋಗ್ಬಿಡುತ್ತೆ, ಯಾಕಂದರೆ ಅದನ್ನು ಸೆಲೆಕ್ಷನ್ ಮಾಡೋದಕ್ಕೆ ಬರೋದಿಲ್ಲ. ಹಾಗಾಗಿ ಮುಂದಿರುವಂಥ ಎಲ್ಲ ಎಲಿಮೆಂಟ್ಸು 0 ಆಗಿಬಿಡುತ್ತೆ. ಇನ್ನು ಉಳಿದಿರುವಂಥದ್ದು ಇವೆರಡು ಎಲಿಮೆಂಟ್ಸ್. ಇದನ್ನು ಸಿಂಪ್ಲಿಫೈ ಮಾಡೋಣ. 1C0 ಆನ್ಸರ್ ಏನಾಗುತ್ತೆ, 1 ಆಗುತ್ತೆ. ಇದು A⁻1 ಅಂದರೆ A ಮಾತ್ರ ಉಳಿತು. ಅಗೇನ್ 1C1 ಅಂದರೆ 1 ಅಂತಾಗೇನೆ, ಅಗೇನ್ ಇದು 1 ಬರೀತೀರಾ, ಅಗೇನ್ A⁻0 ಆಗುತ್ತೆ, ಇದು B. A⁻0 ಆನ್ಸರ್ ಕೂಡ 1 ಅಂದಾಗೆ, ಅಂದರೆ ಫೈನಲ್ ಆಗಿ ಉಳಿತೇನೆ ನೋಡಿ, A ಪ್ಲಸ್ ಇದಂತೂ 1 ಆಯಿತು, A⁻0. ಅಗೇನ್ 1 ಇಂಟು 1 1, 1 ಇಂಟು B ಅಂದರೆ P. ಇದರ ಆನ್ಸರ್ ಇದು ಆನ್ಸರ್, ಎರಡು ಸೇಮ್ ಬಂದಿದೆಯಲ್ವಾ, LHS ಆ್ಯಂಡ್ RHS. ಸೊ ಎರಡು ಸೇಮ್ ಅಂದರೆ ಲಾಸ್ಟಲ್ಲಿ ನಾವೇನು ಬರೀಬೇಕು, P ಆಫ್ 1 ಈಸ್ ಟ್ರೂ. ಸೊ ಇದು ಕೇಸ್ ಕ್ಲಿಯರ್ ಆಯ್ತಾ ಸ್ಟೂಡೆಂಟ್? ಕೇಸ್ 1 ಬಹಳ ಈಸಿ ಇರುತ್ತೆ. ಸೊ ಪ್ರತಿಯೊಬ್ಬರು ಆರಾಮಾಗಿ ಇದನ್ನು ಸಾಲ್ವ್ ಮಾಡ್ಬೋದು. ಓಕೆ, ಇನ್ನು ನೆಕ್ಸ್ಟ್ ನಾವು ಕೇಸ್ 2ಗೆ ಹೋಗೋಣ, ಅಥವಾ ಸ್ಟೆಪ್ 2 ಅಂತ ನೀವು ಡಿನೋಟ್ ಮಾಡ್ತೀರಾ. ಸ್ಟೆಪ್ 2 ಅಲ್ಲಿ ಏನು ಮಾಡ್ತೀವಿ ಅಂದರೆ, ಅಸ್ಯೂಮಿಂಗ್ ನಾವು ಬರೀಬೇಕಿಲ್ಲಿ, ಅಸ್ಯೂಮಿಂಗ್ n is equals to k. Assuming n is equals to k, then P of k is true. ಇದನ್ನು ನಾವು ಅಸ್ಯೂಮ್ ಮಾಡ್ಕೊತಾ ಇದ್ದೀವಿ, k is ಟ್ರೂ. ಸೊ ಟ್ರೂ ಅಂತಂದರೆ ಎಲ್ಲಿ ನಮ್ಮ ಅಗೇನ್ ಇಕ್ವೇಷನ್ P of n ಗೆ ಬರಬೇಕು. ಈ P of n ಅಲ್ಲಿ ಎಲ್ಲೆಲ್ಲ n ಇದೆ ನೋಡಿ, ಅಲ್ಲೆಲ್ಲ k ನ ಫಿಲಪ್ ಮಾಡ್ಕೊಂಬಿಡಿ. ಓಕೆ, ಸೊ ನೋಡಿ ನಾನು ಇವಾಗ ಫಿಲಪ್ ಮಾಡ್ತಾ ಇದ್ದೀನಿ. ಫಸ್ಟು P of k a ಪ್ಲಸ್ ಬಿ ಹೋಲ್ ರೇಸ್ ಟು n ಇತ್ತಲ್ಲ, ಅಲ್ಲಿ k ಬರಿತೀವಿ. ಅದೇ ಥರನಾಗಿ ನೆಕ್ಸ್ಟ್ ಏನಾಗುತ್ತೆ, n ಇತ್ತು ಇಲ್ಲಿ ಫಸ್ಟ್ NC0 ಇತ್ತು, ಅದಕ್ಕೆ KC0. ಇದನ್ನು ಪ್ರಾಪರಾಗಿ ಬರೀರಿ. ಫಸ್ಟಲ್ಲಿ KC0 A⁻k ಆಗುತ್ತೆ. ನೆಕ್ಸ್ಟ್ KC1 A⁻k-1. ಇಲ್ಲಿ n-1 ಇತ್ತು, n ಜಾಗದಲ್ಲಿ ನಾನು k ನ ಫಿಲಪ್ ಮಾಡಿದ್ದೀನಿ ಇಂಟು ಬಿ. ಅದೇ ಥರನಾಗಿ ನೆಕ್ಸ್ಟು KC2 A⁻k-2 ಇಂಟು ಬಿ ಸ್ಕ್ವೇರ್ ಪ್ಲಸ್ ಸೋ ಆನ್ ಅಪ್ ಟು ಲಾಸ್ಟ್ ಬಟ್ ಒನ್ ಟರ್ಮ್ ಏನಿದೆ, KC k-1 A ಇಂಟು B⁻k-1 ಇದೆ. ಲಾಸ್ಟ್ ಟರ್ಮು KCk A⁻0 ಅಂತ ಇರುತ್ತೆ. ಸೊ ಡೈರೆಕ್ಟ್ B⁻k ಅಂತ ಬರೀತೀರಾ. ಇದಕ್ಕೆ ನೀವು ಇಕ್ವೇಷನ್ 1 ಅಂತ ಡಿನೋಟ್ ಮಾಡಿ. ಅರ್ಥ ಆಯ್ತಾ? ಸೊ ಇದು ಹೇಳಿರೋದು ಎಲ್ರಿಗೂ ಅರ್ಥ ಆಗ್ತಾ ಇದೆ ಅಂತ ಅನ್ಕೋತೀನಿ. ಸೊ ಈಸಿ ಇದೆ ಇಲ್ಲಿವರೆಗೂ ಬರೋದಂತ ಎಲ್ಲ ಸ್ಟೆಪ್ಸು. ಇನ್ನು ನೆಕ್ಸ್ಟ್ ಏನು ಮಾಡಬೇಕು, ವಿ ಶಾಲ್ ಪ್ರೂವ್ ದ್ಯಾಟ್. ಏನು ಪ್ರೂವ್ ಮಾಡಬೇಕು, n is equals to k+1 is true ಅಂತ, ಅಂದರೆ ದಟ್ ಈಸ್ P of k+1 is true ಅಂತ ಮಾಡಬೇಕು. ಇವಾಗ ಇದನ್ನು ನಾವು ಇವಾಗ ಪ್ರೂವ್ ಮಾಡಬೇಕಾಗಿರೋದು, ಅಂದರೆ ಎಲ್ಲಿ n ಇರುತ್ತೆ ನೋಡಿ ಅಲ್ಲೆಲ್ಲಾನು k+1ನ ಫಿಲಪ್ ಮಾಡಬೇಕು. ಇದನ್ನಾದರೂ ಅಬ್ಸರ್ವ್ ಮಾಡಿ, ಇಲ್ಲ ಅಂದರೆ ನಮ್ಮದು ಮೇನ್ ಕ್ವಶನ್ ಇತ್ತಲ್ಲ ಈ ಸ್ಟೇಟ್ಮೆಂಟು, ಇದನ್ನಾದರೂ ಅಬ್ಸರ್ವ್ ಮಾಡಿ. ಇಲ್ಲಿ n is equals to k ಹಾಕಬೇಕು, ಇಲ್ಲ ಇದನ್ನೇ ನೀವು ರೆಫರ್ ಮಾಡ್ತಾ ಇದ್ರಿ ಅಂದರೆ k ಇದ್ದಲ್ಲೆಲ್ಲಾನು k+1 ಬರೋ ಹಾಗೆ ಫಿಲಪ್ ಮಾಡ್ತಾ ಹೋಗಿ. ಏನೇನಾಗುತ್ತೆ ನೋಡಿ, P of 1 ಸೆಕೆಂಡ್, ಇದನ್ನು ನಾನು ನಿಮಗೆ ಪ್ರೂವ್ ಮಾಡೋದಿದೆಯಲ್ವಾ, ಸೊ ಹಾಗಾಗಿ ಸ್ವಲ್ಪ ಕಲರ್ ಚೇಂಜ್ ಮಾಡಿ ಬರಿತಾ ಇದ್ದೀನಿ ನೋಡಿ. P of k+1, k ಇದ್ದಲ್ಲಿ k+1 ಫಿಲಪ್ ಮಾಡಿ. ಏನಾಗುತ್ತೆ, A ಪ್ಲಸ್ ಬಿ ಹೋಲ್ ರೇಸ್ ಟು k+1. ಓಕೆ, ಈಸ್ ಈಕ್ವಲ್ಸ್ ಟು, ಇಲ್ಲಿ k ಇದೆ ಅಂದರೆ k+1, ಆ್ಯಕ್ಚುಲಿ n ಇದ್ದಲ್ಲಿ n+1, k+1 ಫಿಲಪ್ ಮಾಡಿ. ಇಲ್ಲಿ k ಇದೆ, ಸೊ k+1 ಬರಿತಾ ಇದ್ದೀನಿ ನಾನು. 0 A, k ಇದ್ದಲ್ಲಿ k+1. ಸಪೋಸ್ ನೀವು ಇದನ್ನು ರೆಫರ್ ಮಾಡ್ತಾ ಇದ್ರೆ, ಇಲ್ಲ ಮೇನ್ ಫಂಕ್ಷನ್ ಮೇನ್ ಸ್ಟೇಟ್ಮೆಂಟೇ ರೆಫರ್ ಮಾಡ್ತಾ ಇದ್ರೆ ಇಲ್ಲಿ n ಇರುತ್ತೆ ಅಷ್ಟೇ. ಓಕೆ, ಇಲ್ಲಿ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ, k+1 C1 A⁻, ಇಲ್ಲಿ ಭಾಳ ಸ್ಟೂಡೆಂಟ್ಸ್ ಕನ್ಫ್ಯೂಷನ್ ಮಾಡ್ಕೊತಾರೆ. ಓಕೆ, k ಇದ್ದಲ್ಲಿ k+1 ಫಿಲಪ್ ಮಾಡಿದರೆ +1ನ ಈ -1 ಕ್ಯಾನ್ಸಲ್ ಆಗಿ ಜಸ್ಟ್ k ಮಾತ್ರ ಉಳಿಯುತ್ತೆ. ಓಕೆ, ಇಂಟು ಬಿ ಆಯಿತು. ಪ್ಲಸ್ ಇಲ್ಲಿ ಅದೇ ಥರನಾಗಿ k ಇದ್ದಲ್ಲಿ k+1 ಹಾಕಿ C2 ಅಗೇನ್ A⁻, k+1ನ -1 ಅಂದರೆ -1 ಉಳಿಯುತ್ತೆ, ಅಂದರೆ k-1 ಆಯಿತು. ಇದು ಬಿ ಸ್ಕ್ವೇರ್ ಆ್ಯಸ್ ಇಟ್ ಈಸ್ ಪ್ಲಸ್ ಸೋ ಆನ್ ಅಪ್ ಟು, ಅಗೇನ್ ಇಲ್ಲಿ ಕೂಡ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ, k+1 C, k+1ನ -1 ಕ್ಯಾನ್ಸಲ್ ಆಗಿ ಜಸ್ಟ್ k ಮಾತ್ರ ಉಳಿಯುತ್ತೆ. ಇದು ಇಂಟು A B⁻, ಅಗೇನ್ k+1ನ -1 ಕ್ಯಾನ್ಸಲ್, ಜಸ್ಟ್ k ಉಳಿಯುತ್ತೆ. ಲಾಸ್ಟಲ್ಲಿ k+1 C k+1 B⁻k+1. ಓಕೆ, ಈ ಕಂಪ್ಲೀಟ್ ಸ್ಟೇಟ್ಮೆಂಟ್ನ ನಾವು ಪ್ರೂವ್ ಮಾಡಬೇಕಾಗಿರೋ ಸ್ಟೂಡೆಂಟ್ಸ್. ಇದನ್ನು ಪ್ರೂವ್ ಮಾಡಿದರೆ ಈ ಥಿಯರಮ್ ಕಂಪ್ಲೀಟ್ ಆಯ್ತು ನೋಡಿ. ಸೊ ಮಾಸ್ ಡಿಸ್ಟ್ರಿಬ್ಯೂಷನ್ ಯಾವ ಥರ ಇರುತ್ತೆ ನೋಡಿ, ಫಸ್ಟು ಇದಕ್ಕೆ 1 ಮಾಸ್ ಇರುತ್ತೆ,
ಓಕೆ, ಅದೇ ತರನಾಗಿ ಈ ಸ್ಟೇಟ್ಮೆಂಟ್ ಅಂತ ಬರೀತಿಲ್ಲ ಅದಕ್ಕೊಂದು ಮಾರ್ಕ್ಸ್ ಇರುತ್ತೆ, ಅಗೇನ್ ಇದನ್ನು ಬರೆಯೋದಕ್ಕೆ ಮತ್ತೊಂದು ಮಾರ್ಕ್ಸ್ ಇರುತ್ತೆ. ಟೋಟಲ್ ಆಗಿ ನಿಮಗೆ 5 ಮಾರ್ಕ್ಸ್ ಇದೆ. ಸೊ ಇದನ್ನ ಬರೆಯೋದ್ರಿಂದನೇ 2-3 ಮಾರ್ಕ್ಸ್ ಈಸಿಯಾಗಿ ಸಿಕ್ಬಿಡುತ್ತೆ. ಅದು ಲಾಸ್ಟ್ ಏನು ಪ್ರೂವ್ ಮಾಡೋದೇನು ಅದಕ್ಕೆ ಸ್ವಲ್ಪ 2 ಮಾರ್ಕ್ಸ್ ಇರುತ್ತೆ. ಸೊ ಕೇರ್ಫುಲ್ ಅಬ್ಸರ್ವ್ ಮಾಡಿ. ನಾವು ಇವಾಗ ಈ ಕಂಪ್ಲೀಟ್ ಸ್ಟೇಟ್ಮೆಂಟ್ನ ಪ್ರೂವ್ ಮಾಡಬೇಕು. ಕೇರ್ಫುಲ್ ಅಬ್ಸರ್ವ್ ಮಾಡಿ, ಇದು ಬಹಳ ಇಂಪಾರ್ಟೆಂಟ್ ಸ್ಟೆಪ್ ಆಗುತ್ತೆ ಈ ಒಂದು ಬೈನಾಮಿಯಲ್ ಥಿಯರಮ್ ಅಲ್ಲಿ. ಓಕೆ, ಸೊ ನೋಡಿ ಅದನ್ನು ಯಾವ ಥರ ಸಾಲ್ವ್ ಮಾಡ್ಬೇಕಂತ ನಾನು ಇವಾಗ ಹೇಳ್ಕೊಡ್ತಾ ಇದ್ದೀನಿ. ಫಸ್ಟಿಗೆ ಏನು ಮಾಡ್ತಿದ್ರಿ, LHS ತೊಗೊತೀರಾ, RHSನ ಪ್ರೂವ್ ಮಾಡ್ತೀರಾ. ಓಕೆ, ಇಲ್ಲಿ ಕೂಡ ನಾನು LHS ರಿಸಲ್ಟ್ನ ತೊಗೊತಾ ಇದ್ದೀನಿ. ಏನಿದೆ LHS a ಪ್ಲಸ್ ಬಿ ಹೋಲ್ ರೇಸ್ ಟು ಕೆ ಪ್ಲಸ್ 1. ಇದನ್ನು ನಾವು ಲಾ ಆಫ್ ಇಂಡಸ್ಟ್ರೀಸ್ ಪ್ರಕಾರ ಇದನ್ನು ಈ ಥರ ಬರೀಬೋದಾ, a ಪ್ಲಸ್ ಬಿ ಹೋಲ್ ರೇಸ್ ಟು ಕೆ ಇಂಟು a ಪ್ಲಸ್ ಬಿ ಅಂತ. ಅಗೇನ್ ಇಲ್ಲಿ 1 ಇದೆ ಅಂದರೆ ಕೆ ಪ್ಲಸ್ 1 ಅಂತ ಬರಿಬೋದು. ಓಕೆ, a ಪ್ಲಸ್ ಬಿ ಹೋಲ್ ರೇಸ್ ಟು ಕೆ ಅಂದರೆ ಇಕ್ವೇಷನ್ 1 ಆನ್ಸರ್ ಇದೆ ಇಲ್ಲಿ. a ಪ್ಲಸ್ ಬಿ ಹೋಲ್ ರೇಸ್ ಟು ಕೆ ಇದೆಲ್ಲ, ಇದನ್ನು ನಾವು ಕಂಪ್ಲೀಟ್ ಆಗಿ ಬರೀಬೋದಲ್ವಾ ರೈಟ್ ಸೈಡ್ ಇರೋದು ಆನ್ಸರ್ನ. ಓಕೆ, ನಾನು ಇಲ್ಲಿ ಅದನ್ನು ಪೂರಾ ಫಿಲ್ ಮಾಡ್ತಾ ಇದ್ದೀನಿ. ಓಕೆ, ಏನಿತ್ತು ನೋಡಿ ಸ್ಟೂಡೆಂಟ್ಸ್, ಕಂಪ್ಲೀಟ್ ಆಗಿ a ಪ್ಲಸ್ ಬಿ ಹೋಲ್ ರೇಸ್ ಟು ಕೆ ಇದ್ದಲ್ಲಿ ಇಕ್ವೇಷನ್ 1 ರೈಟ್ ಸೈಡ್ ಆನ್ಸರ್ KC0 a raised to k. ಓಕೆ, ಪ್ಲಸ್ KC1 a raised to k minus 1. ಇದು ಇಕ್ವೇಷನ್ 1 ಆನ್ಸರ್. ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. KC2 a raised to k minus 2 into b square plus so on up to ಅಗೇನ್ ಲಾಸ್ಟ್ ಅಲ್ಲಿ ಏನಾಗುತ್ತೆ KC k minus 1 ಲಾಸ್ಟ್ ಬಟ್ 1 ಟರ್ಮ್ ಇದು ಇಂಟು a b raised to k minus 1 ಇದೆ. ಅಗೇನ್ ಎಂಡ್ ಟರ್ಮ್ ಲಾಸ್ಟ್ ಅಲ್ಲಿ KC k b raised to k ಇದೆ. ಓಕೆ, ಇದಿಷ್ಟು ಇಕ್ವೇಷನ್ 1 ಆನ್ಸರ್ ಆಯಿತು. ಇನ್ನು ಇಲ್ಲೊಂದು ಟರ್ಮ್ ಉಳಿದಿದೆಯಲ್ಲ ಅದನ್ನು ಆಸ್ ಇಟ್ ಇಸ್ ಬರೆಯೋಣ, a ಪ್ಲಸ್ ಬಿ ಅಂತ. ಓಕೆ, ಇನ್ನು ನೆಕ್ಸ್ಟ್ ಏನು ಮಾಡಬೇಕು, ನಾನು ಜಸ್ಟ್ LHS ಯೂಸ್ ಮಾಡಿಕೊಂಡೆ, ಇಕ್ವೇಷನ್ 1 ಯೂಸ್ ಮಾಡಿಕೊಂಡೆ ಬರೆದೆ. ಇವಾಗ ಇದು ಎನ ಕಂಪ್ಲೀಟ್ ಈ ಇಕ್ವೇಷನ್ ಜೊತೆ ಮಲ್ಟಿಪ್ಲೈ ಮಾಡಬೇಕು, ಕಂಪ್ಲೀಟ್ ಬ್ರಾಕೆಟ್ ಜೊತೆ. ಅದಾದಮೇಲೆ ಬಿನ ಮಲ್ಟಿಪ್ಲೈ ಮಾಡಬೇಕು. ಫಸ್ಟ್ ಎನ ಮಲ್ಟಿಪ್ಲೈ ಮಾಡಿ ಬರೆಯೋಣ, ಇದು ಬಹಳ ಇಂಪಾರ್ಟೆಂಟ್ ಸ್ಟೆಪ್ ಆಗುತ್ತೆ, ಅಬ್ಸರ್ವ್ ಮಾಡಿ. ಸೊ ಫಸ್ಟಿಗೆ ನಾನು ಏನು ಮಾಡ್ತಾ ಇದ್ದೀನಿ, ಎ ಇಂದ ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ. ಎ ಇಂದ ಮಲ್ಟಿಪ್ಲೈ ಮಾಡಿದ್ರೆ ಎದ ರೇಷಿಯೋ ಮಾತ್ರ ಚೇಂಜಸ್ ಆಗ್ತಾ ಹೋಗುತ್ತೆ, ನೆನಪಿನಲ್ಲಿ ಇಟ್ಕೊಳ್ಳಿ. ಫಸ್ಟು ಇಲ್ಲೇನಿದೆ KC0 ಆಸ್ ಇಟ್ ಇಸ್ ಬರೀರಿ. ಎ ರೇಸ್ಟು ಇಲ್ಲಿ ಅರೆಸ್ಟ್ ಎ ರೇಸ್ಟು ಕೆ ಇದೆ ಆಲ್ರೆಡಿ. ಒಂದು ಎನ ಮಲ್ಟಿಪ್ಲೈ ಮಾಡಿದ್ರೆ ಎ ರೇಸ್ಟು ಕೆ ಪ್ಲಸ್ 1 ಆಗುತ್ತಲ್ವಾ, ಎದು ಪವರ್ 1 ಇರುತ್ತೆ ಅಂದರೆ ಕೆ ಪ್ಲಸ್ 1 ಆಯಿತು. ನೆಕ್ಸ್ಟು KC1 ಎ ರೇಸ್ಟು ಆಲ್ರೆಡಿ -1 ಇದೆ, ಸೊ ಪ್ಲಸ್ 1 ಆ್ಯಡ್ ಮಾಡಿದ್ರೆ ಜಸ್ಟ್ ಪ್ಲಸ್ 1 -1 ಕ್ಯಾನ್ಸಲ್, ಕೆ ಉಳಿಯಿತು. ಪ್ಲಸ್ ನೆಕ್ಸ್ಟ್ ಇದು ನೋಡಿ KC2 ಎ ರೇಸ್ಟು ಪ್ಲಸ್ 1 ಅಗೇನ್ -2 ಇದೆ, ಪ್ಲಸ್ 1 -2 ಅಂದರೆ -1 ಆಗುತ್ತೆ. ಅರ್ಥ ಆಗ್ತಾ ಇದೆನಾ? ಈ ಪ್ಲೇಸಲ್ಲಿ ಇದನ್ನ ಮಲ್ಟಿಪ್ಲೈ ಮಾಡಿ, ನಾನು ಇಲ್ಲಿ ಸಪ್ರೇಟ್ ಆಗಿ ತೋರಿಸ್ತಾ ಇದ್ದೀನಿ ನೋಡಿ, ಸಪ್ರೇಟ್ ಆಗಿ ಸಾಲ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ಅಬ್ಸರ್ವ್ ಮಾಡಿ, ಈ ಕಡೆ ಮಾಡ್ತಾ ಇದ್ದೀನಿ ನೋಡಿ, ಎ ರೇಸ್ ಟು ಕೆ -2 ಇದೆ ಈ ಪ್ಲೇಸಲ್ಲಿ, ಇದಕ್ಕೆ ಇಂಟು ಎನ ಮಲ್ಟಿಪ್ಲೈ ಮಾಡ್ತೀರಾ ಅಂದರೆ ಪವರ್ 1 ಇದೆ, ಅಂದರೆ ಅದಾದಮೇಲೆ ಏನಾಗುತ್ತೆ ಕೆ -2 ಪ್ಲಸ್ 1 ಪ್ಲಸ್ ಮೈನಸ್ ಆಗಿದ್ದು -1 ಬರುತ್ತಲ್ವಾ, ಅಂದರೆ ಎ ರೇಸ್ ಟು ಕೆ -1 ಆಯಿತು. ಅದನ್ನು ನಾನು ಇಲ್ಲಿ ಬರೆದಿರೋದು. ಓಕೆನಾ? ಸೊ ಇದನ್ನು ಇವಾಗ ರಿಮೂವ್ ಮಾಡ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ನೋಡೋಣ. ಇದಂತೂ ಕ್ಲಿಯರ್ ಆಯಿತು. ಇಲ್ಲಿ ಏನು ಉಳಿತು, ಬಿ ಸ್ಕ್ವೇರ್ ಉಳಿತು, ಆಸ್ ಇಟ್ ಇಸ್ ಬಿ ಉಳಿರಿ. ಇಲ್ಲಿ ಬಿ ಒಂದಿದೆ, ಸೊ ಅದೊಂದು ಬಿ ಬರೀರಿ, ಮಿಸ್ ಮಾಡ್ಲಿಕ್ಕೆ ಹೋಗಬೇಡಿ. ಓಕೆ, ಕಂಟಿನ್ಯೂ. ಸೊ ಆನ್ ಅಪ್ ಟು ಇಲ್ಲಿ ಲಾಸ್ಟಲ್ಲಿ ಏನಾಗುತ್ತೆ ನೋಡಿ, KC k -1 ಅಗೇನ್ ಇದು ಎ ರೇಸ್ ಟು ಎ ಇದೆ ಆಲ್ರೆಡಿ, ಎ ಇಂಟು ಎ ಮಲ್ಟಿಪ್ಲೈ ಮಾಡಿದ್ರೆ ಎ ಸ್ಕ್ವೇರ್ ಆಗುತ್ತೆ ಸಿಂಪ್ಲಿ. ಇದನ್ನು ಆಸ್ ಇಟ್ ಇಸ್ ಬರೆಯೋಣ. ಓಕೆ, ಇಲ್ಲಿ ಲಾಸ್ಟ್ ಸ್ಟೆಪ್ಪಲ್ಲಿ ಏನು ಏನೇ ಇಲ್ಲ ಅಂದರೆ ಏನು ಜಸ್ಟ್ ಎ ಮಲ್ಟಿಪ್ಲೈ ಮಾಡಿದ್ರೆ ಏನೇ ಉಳಿಯೋದಲ್ಲಿ ಎ ಇಂಟು ಬಿ ರೇಸ್ ಟು ಕೆ ಆಯಿತು. ಇದು ಮುಗಿತಾ ಎದು ಮಲ್ಟಿಪ್ಲಿಕೇಶನ್. ದೆನ್ ನೆಕ್ಸ್ಟ್ ಏನು ಮಾಡಬೇಕು, ಬಿ ಇಂದ ಮಲ್ಟಿಪ್ಲೈ ಮಾಡಬೇಕು. ಸೊ ಬಿ ಇಂದ ಮಲ್ಟಿಪ್ಲೈ ಮಾಡೋದು ಸ್ವಲ್ಪ ನಾನು ಕಲರ್ ಚೇಂಜ್ ಮಾಡಿ ಬರೀತಾ ಇದ್ದೇನೆ, ಯಾಕಂದರೆ ನಿಮಗೆ ಅದರದ್ದು ಡಿಫ್ರೆನ್ಸ್ ಗೊತ್ತಾಗುತ್ತೆ. ಓಕೆ, ಸೊ ಹಾಗಾಗಿ ನಾನಿವಾಗ ಬಿ ಇಂದ ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ. ಬಿ ಇಂದ ಇದು ಕಂಟಿನ್ಯೂಸ್ ಮಲ್ಟಿಪ್ಲಿಕೇಶನ್ ಮುಗಿದಿಲ್ಲ, ಅದಕ್ಕೆ ನಾನು ಎಜಿಕೋಸ್ಟು ಸಿಂಬಲ್ ಹಾಕಲ್ಲ. ಇದು ನೆಕ್ಸ್ಟ್ ಕಂಟಿನ್ಯೂಷನ್ ಪ್ಲಸ್ ಆಗುತ್ತಲ್ಲ, ನಾನು ಇಲ್ಲೇ ಪ್ಲಸ್ ಇಂದ ಬರಿತಾ ಇದ್ದೀನಿ ನೋಡಿ. ಇವಾಗ ಬಿ ಇಂದ ಮಲ್ಟಿಪ್ಲೈ ಮಾಡೋಣ. ಬಿ ಇಂದ ಮಲ್ಟಿಪ್ಲೈ ಮಾಡಿದ್ರೆ KC0 ಆಸ್ ಇಟ್ ಇದು, ಎ ರೇಸ್ ಟು ಕೆ ಇದೆ. ಈ ಸ್ಟೆಪ್ ಮಾತ್ರ ನೋಡಿ, ಇದನ್ನು ನೋಡೋ ಹಾಗಿಲ್ಲ. ಇವಾಗ ಇದನ್ನು ಈ ರಿಸಲ್ಟ್ನ ಅಬ್ಸರ್ವ್ ಮಾಡಿ. ಇಲ್ಲಿ ಇಂಟು ಬಿ ಮಲ್ಟಿಪ್ಲೈ ಮಾಡಿದ್ರೆ ಜಸ್ಟ್ ಬಿ ಬರುತ್ತೆ, ಪ್ಲಸ್ ಅದಾದಮೇಲೆ KC1 ಎ ರೇಸ್ ಟು ಕೆ -1 ಇದೆ ಈ ರಿಸಲ್ಟು. ಬಿ ಇಂಟು ಬಿ ಏನಾಗುತ್ತೆ, ಬಿ ಸ್ಕ್ವೇರ್ ಆಗುತ್ತೆ. ಪ್ಲಸ್ ನೆಕ್ಸ್ಟ್ KC2 ಎ ರೇಸ್ ಟು ಕೆ -2 ಇದೆ, ಇಲ್ಲಿ ಬಿ ಸ್ಕ್ವೇರ್ ಇದೆ, ಇನ್ನೊಂದು ಬಿ ಮಲ್ಟಿಪ್ಲೈ ಮಾಡಿದ್ರೆ ಬಿ ಕ್ಯೂಬ್ ಆಗುತ್ತೆ. ಅಗೇನ್ ಸೊ ಆನ್ ಅಪ್ ಟು ಲಾಸ್ಟ್ ಬಟ್ ಒನ್ ಸ್ಟೆಪ್, KC k -1 ಎ ಇದೆ, ಇಲ್ಲಿ ಬಿ ಮಲ್ಟಿಪ್ಲೈ ಮಾಡ್ತೀರಾ, ಆಲ್ರೆಡಿ -1 ಇದೆ, ಪ್ಲಸ್ 1 -1 ಕ್ಯಾನ್ಸಲ್ ಆಗಿ ಜಸ್ಟ್ ಬಿ ರೇಸ್ ಟು ಕೆ ಉಳಿಯುತ್ತೆ. ಇನ್ನು ಲಾಸ್ಟಲ್ಲಿ KC k ಬಿ ರೇಸ್ ಟು ಕೆ ಇದೆ, ಇನ್ನೊಂದು ಬಿನ ಮಲ್ಟಿಪ್ಲೈ ಮಾಡಿದ್ರೆ ಬಿ ರೇಸ್ ಟು ಕೆ ಪ್ಲಸ್ 1 ಆಯಿತು. ಓಕೆ, ಎಲ್ಲ ಮಲ್ಟಿಪ್ಲಿಕೇಶನ್ ಕಂಪ್ಲೀಟ್ ಆಯ್ತಲ್ವಾ ಸ್ಟೂಡೆಂಟ್ಸ್? ಸೊ ಇವಾಗ ನೀವು ಅಬ್ಸರ್ವ್ ಮಾಡಬೇಕಾಗಿರುವಂಥ ರಿಸಲ್ಟ್ ಏನಪ್ಪ ಅಂದರೆ, ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ.
ಕಾಮನ್ ಫ್ಯಾಕ್ಟರ್ನ ನೋಡ್ಬೇಕು ಇವಾಗ. ಸೊ ಎಲ್ಲೆಲ್ಲಿ ಕಾಮನ್ ಫ್ಯಾಕ್ಟರ್ಸ್ ಇದೆ ಅದನ್ನ ನಾನು ಇವಾಗ ತೋರಿಸ್ತಾ ಇದ್ದೀನಿ ನೋಡಿ. ಕ್ರಾಸ್ ವೈಸ್ ನಿಮಗೆ ಕಾಮನ್ ಫ್ಯಾಕ್ಟರ್ ಸಿಗುತ್ತೆ. ಸೊ ಇಲ್ಲಿ ನೋಡಿ ಎ ರೇಸ್ ಟು ಕೆ ಇಂಟು ಬಿ ಇದೆ, ಇಲ್ಲಿನೂ ಎ ರೇಸ್ ಟು ಕೆ ಇಂಟು ಬಿ ಇದೆನಾ. ಅದಾದ್ಮೇಲೆ ಇಲ್ಲಿ ಎ ರೇಸ್ ಟು ಕೆ ಮೈನಸ್ ಒನ್ ಇಂಟು ಬಿ ಸ್ಕ್ವೇರ್ ಇದೆ, ಇಲ್ಲಿನೂ ಎ ರೇಸ್ ಟು ಕೆ ಮೈನಸ್ ಒನ್ ಬಿ ಸ್ಕ್ವೇರ್ ಇದೆ. ಅಗೇನ್ ಇಲ್ಲಿ ಸಪೋಸ್ ಇನ್ನೊಂದು ಟರ್ಮ್ ಏನಾದರೂ ಬರೆದ್ರೆ ಮತ್ತೆ ಇದಕ್ಕೆ ಕಾಮನ್ ಸೆಟ್ಸ್ ಅಂತ ಸಿಗ್ತಾ ಇತ್ತು. ಅದನ್ನ ಮತ್ತೆ ಯಾವ್ದು ಕಾಮನ್ ಇದೆ ನೋಡಿ ಇವಾಗ ಅಬ್ಸರ್ವ್ ಮಾಡಿ. ಇದರಲ್ಲಿ ಕಾಮನ್ ಫ್ಯಾಕ್ಟರ್ ಸಪೋಸ್ ಇಲ್ಲಿ ಏನಾದರೂ ಇದ್ರೆ ಕಾಮನ್ ಸಿಗ್ತಾ ಇತ್ತು. ಇನ್ನು ಲಾಸ್ಟ್ ಅಲ್ಲಿ ಬಂದಿದೆ ನೋಡಿ ಕಾಮನ್ ಫ್ಯಾಕ್ಟರ್ ಏನಿದೆ, ಎ ಇಂಟು ಬಿ ರೇಸ್ ಟು ಕೆ, ಇಲ್ಲಿನೂ ಎ ಇಂಟು ಬಿ ರೇಸ್ ಟು ಕೆ ಇದೆ. ಸೊ ಇದನ್ನ ಕಾಮನ್ ಫ್ಯಾಕ್ಟರ್ನ ನಾವು ಇವಾಗ ತಗೊಳ್ಬೇಕು ಕ್ರಾಸ್ ವೈ. ಆಮೇಲೆ ಫಸ್ಟ್ ಟರ್ಮ್ ಮತ್ತೆ ಲಾಸ್ಟ್ ಟರ್ಮ್ನ ಆಸ್ ಇಟ್ ಈಸ್ ಬರಬೇಕು, ಅಲ್ಲಿ ಏನು ಕಾಮನ್ ಫ್ಯಾಕ್ಟರ್ಸ್ಗಳು ಇರೋದಿಲ್ಲ. ಓಕೆ, ಸೊ ನೋಡಿ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡ್ತಾ ಹೋಗಿ ಫ್ರೆಂಡ್ಸ್. ನಾನಿಲ್ಲಿ ಕಾಮನ್ ಫ್ಯಾಕ್ಟರ್ಸ್ನ ಬರಿತಾ ಇದ್ದೀನಿ. ಫಸ್ಟ್ ಟರ್ಮ್ನ ಆಸ್ ಇಟ್ ಈಸ್ ಕೆ ಸಿ ಜೀರೋ ಆಸ್ ಇಟ್ ಈಸ್, ಎ ರೇಸ್ ಟು ಕೆ ಪ್ಲಸ್ ಒನ್ ಆಸ್ ಇಟ್ ಈಸ್. ಫಸ್ಟ್ ಟರ್ಮ್ ಮತ್ತೆ ಲಾಸ್ಟ್ ಟರ್ಮ್ ಆಸ್ ಇಟ್ ಈಸ್ ಬರೀಬೇಕು. ಇವಾಗ ಕಾಮನ್ ಫ್ಯಾಕ್ಟರ್ ಏನಿದೆ ನಾನು ಇಲ್ಲಿ ಹೈಡ್ ಮಾಡಿದ್ದೀನಿ ನೋಡಿ. ಸೊ ಹೈಲೈಟ್ ಮಾಡಿದ್ದನ್ನ ಮೊದಲಿಗೆ ಬರ್ಕೊಂಡ್ಬಿಡೋಣ. ಎ ರೇಸ್ ಟು ಕೆ ಇಂಟು ಬಿ ಇದೆ ಕಾಮನ್ ಫ್ಯಾಕ್ಟರ್. ಉಳಿತೇನೆ ಇಲ್ಲಿ ಕೆ ಸಿ ಜೀರೋ ಒನ್ ಇದೆ ಫಸ್ಟ್ ಅಲ್ಲಿ, ಅದಾದ್ಮೇಲೆ ಇಲ್ಲಿ ಕೆ ಸಿ ಜೀರೋ ಇದೆ. ಸೊ ಇವೆರಡು ಟರ್ಮ್ಸ್ಗಳು ಉಳಿದಿರೋದ ನಾನು ಬ್ರಾಕೆಟ್ ಅಲ್ಲಿ ಬರ್ತಿದ್ದೀನಿ. ಇನ್ನು ನೆಕ್ಸ್ಟ್ ಈ ಸೆಕೆಂಡ್ ಕಾಮನ್, ಇದು ಫಸ್ಟ್ ಕಾಮನ್ ಫ್ಯಾಕ್ಟರ್, ಇದು ಸೆಕೆಂಡ್ ಕಾಮನ್ ಫ್ಯಾಕ್ಟರ್. ಸೆಕೆಂಡ್ ಕಾಮನ್ ಫ್ಯಾಕ್ಟರ್ ತಗೊಳ್ಳೋಣ. ಏನಿದೆ ಎ ರೇಸ್ ಟು ಕೆ ಮೈನಸ್ ಒನ್ ಇಂಟು ಬಿ ಸ್ಕ್ವೇರ್ ಇದೆ. ಸೊ ಇಲ್ಲಿ ಏನು ಉಳಿಯುತ್ತೆ, ಕೆ ಸಿ ಟು ಪ್ಲಸ್ ಕೆ ಸಿ ಒನ್ ಉಳಿಯುತ್ತೆ, ಪ್ಲಸ್ ಸೋ ಆನ್ ಅಪ್ ಟು. ಅಗೇನ್ ಸಪೋಸ್ ಇಲ್ಲಿ ಇನ್ನೊಂದು ಟರ್ಮ್ ಇದ್ರೆ ಮತ್ತೆ ಇದು ಕಾಮನ್ ಫ್ಯಾಕ್ಟರ್ ಸಿಗ್ತಾ ಇತ್ತು. ಸೋ ಆನ್ ಅಪ್ ಟಲ್ಲಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಇನ್ನು ಲಾಸ್ಟ್ ಅಲ್ಲಿ ಉಳಿದಿರೋದು ಇದನ್ನ. ಸೊ ಇಲ್ಲಿ ಇನ್ನೊಂದು ಟರ್ಮ್ ಇದೆ ಮತ್ತೆ ಇದಕ್ಕೆ ಕಾಮನ್ ಸಿಗ್ತಾ ಇತ್ತು. ಸೊ ಇವಾಗ ಏನಿದೆ ಲಾಸ್ಟ್ ಅಲ್ಲಿ ಕಾಮನ್ ಫ್ಯಾಕ್ಟರು ಎ ಇಂಟು ಬಿ ರೇಸ್ ಟು ಕೆ ಇದೆ. ಇಲ್ಲಿನ ಅದೇ ದಿನ ಅಂದ್ರೆ ಉಳಿತೇನೆ ಇಲ್ಲಿ ಕೆ ಸಿ ಕೆ ಉಳಿಯಿತು ಪ್ಲಸ್ ಕೆ ಸಿ ಕೆ ಮೈನಸ್ ಒನ್. ಓಕೆ, ಅಂಡ್ ಲಾಸ್ಟ್ ಟರ್ಮ್ ಆಸ್ ಇಟ್ ಇಸ್ ಬರೀರಿ ಅಂತ ನಾನು ಹೇಳಿದೆ, ಕೆ ಸಿ ಕೆ ಎ ಬಿ ರೇಸ್ ಟು ಕೆ ಪ್ಲಸ್ ಒನ್. ಓಕೆನಾ. ಸೊ ಇಲ್ಲಿವರೆಗೂ ಎಲ್ರಿಗೂ ಅರ್ಥ ಆಯಿತು ಅಂತ ಅನ್ಕೋತೀನಿ. ನಾನು ಏನು ಮಾಡಿದೆ, ಜಸ್ಟು ಫಸ್ಟು ಎಲ್ ಎಚ್ ಎಸ್ ತೊಗೊಂಡೆ, ಅದಾದಮೇಲೆ ಸ್ಪ್ಲಿಟ್ ಮಾಡಿಕೊಂಡೆ, ಎ ಪ್ಲಸ್ ಬಿ ಇಕ್ವೇಷನ್ ಒನ್ನ ಯೂಸ್ ಮಾಡಿಕೊಂಡೆ, ಅದಾದಮೇಲೆ ಎನ ಮಲ್ಟಿಪ್ಲೈ ಮಾಡಿದೆ, ಬಿನ ಮಲ್ಟಿಪ್ಲೈ ಮಾಡಿದೆ, ಕ್ರಾಸ್ ವೈಸ್ ಕಾಮನ್ ಫ್ಯಾಕ್ಟರ್ ತೊಗೊಂಡೆ. ಓಕೆ, ಇದಿಷ್ಟು ಆಗಿರೋದು. ಇನ್ನು ನೆಕ್ಸ್ಟ್ ಏನು ಮಾಡಬೇಕಂತ ನೋಡಿ. ಲಾಸ್ಟ್ ಒಂದೇ ಸ್ಟೆಪ್ ಉಳಿದಿರೋದು, ಈ ಥಿಯರಮ್ ಕಂಪ್ಲೀಟ್ ಆಗಿಬಿಡುತ್ತೆ. ಸೊ ಇವಾಗ ಕೆಲವೊಂದಿಷ್ಟು ಪ್ರಾಪರ್ಟೀಸನ್ನ ಯೂಸ್ ಮಾಡಿಕೊಂಡು ಈ ಆನ್ಸರ್ಸ್ನ ಬರೀಬೇಕು. ಇವಾಗ ಲಾಸ್ಟ್ ಸ್ಟೆಪ್ ಆನ್ಸರ್ ಬರುತ್ತೆ. ಏನು ಮಾಡಬೇಕಪ್ಪ ಅಂತಂದರೆ, ಕೆ ಸಿ ಜೀರೋ ಇದೆ, ಇಲ್ಲಿ ಕೆ ಸಿ ಜೀರೋ ಇದೆ ಅಂದರೆ ನಮಗೆ ಆಲ್ರೆಡಿ ಗೊತ್ತಿದೆ. ಕೆಲವೊಂದಿಷ್ಟು ರಿಸಲ್ಟ್ನ ನಾನು ಇಲ್ಲಿ ಬರಿತಾ ಹೋಗ್ತೀನಿ ನೋಡಿ. ಏನಪ್ಪ ಅಂದರೆ 7C0 ಆನ್ಸರ್ ಎಷ್ಟು ಬರುತ್ತೆ, 1 ಬರುತ್ತೆ, ಕರೆಕ್ಟಾ. ಅದೇ ಥರನಾಗಿ 8C0 ಆನ್ಸರ್ ಕೂಡ 1 ಬರುತ್ತೆ ಅಲ್ವಾ. ಸೊ ಅಂತಂದರೆ ನಾವು ಇದನ್ನು ಈ ಥರನಾಗಿ ಬರೀಬೋದಲ್ವಾ, ಕೆ ಸಿ ಜೀರೋ ಆನ್ಸರ್ ಈಸ್ 1. ಅಗೇನ್ ಕೆ ಪ್ಲಸ್ 1C0 ಆನ್ಸರ್ ಕೂಡ 1 ಬರುತ್ತೆ. ಎರಡು ವ್ಯಾಲ್ಯೂ ಸೇಮ್ ಇದೆ ಅಂದರೆ ನಾನು ಈ ಪ್ಲೇಸಲ್ಲಿ ಕೆ ಸಿ ಜೀರೋ ಇದ್ದಲ್ಲಿ ಕೆ ಪ್ಲಸ್ 1C0 ಅಂತ ಬರಿತೀನಿ, ಯಾಕಂದರೆ ವ್ಯಾಲ್ಯೂ ಸೇಮ್ ಇದೆ. ಸೊ ಯಾವ್ದು ಬೇಕಾದರೂ ಬರೀಬೋದು. ಅಗೇನ್ ಇದನ್ನು ಆ್ಯಸ್ ಇಟ್ ಇಸ್ ಬರೆಯೋಣ. ನೆಕ್ಸ್ಟು ಈ ರಿಸಲ್ಟ್ ಬಂದಿರೋದು, ಇಲ್ಲಿ ಒಂದು ಫಾರ್ಮುಲಾನ ಅಪ್ಲೈ ಮಾಡಬೇಕಾಗತ್ತೆ. ಯಾವುದು ಫಾರ್ಮುಲಾಪ್ಪ ಅಂದರೆ ನಾನು ಇಲ್ಲಿ ಬರಿತಾ ಇದ್ದೀನಿ, ಕೆ ಸಿ ಆರ್. ಅಂದರೆ ನೀವು ಆಲ್ರೆಡಿ ಇದನ್ನು ಸ್ಟಡಿ ಮಾಡಿದ್ದೀರಾ. ಎಲ್ಲಿಪ್ಪ ಅಂದರೆ ಕಾಂಬಿನೇಷನ್ ಚಾಪ್ಟರಲ್ಲಿ, ಪರ್ಮುಟೇಷನ್ ಆ್ಯಂಡ್ ಕಾಂಬಿನೇಷನಲ್ಲಿ ಇದು ಒಂದು ಸಪ್ರೇಟ್ ಥಿಯರಮ್ ಇದೆ. ಕೆ ಸಿ ಆರ್ ಮೈನಸ್ 1, ಕೆ ಸಿ ಆರ್ ಮೈನಸ್ 1 ಈಸ್ ಈಕ್ವಲ್ಸ್ ಟು ಕೆ ಪ್ಲಸ್ 1CR ಅಂತ ಇದೆ ಇದು. ಓಕೆ, ಈ ಕೆ ಇದ್ದಲ್ಲಿ ಎನ್ ಇದೆ ನೋಡಿ, ಚೆಕ್ ಮಾಡಿ. ಸೊ ಇದು ನಮ್ಮದು ಆ್ಯಕ್ಚುಲಿ ಇರೋದು ಫಾರ್ಮುಲಾ. ಇಲ್ಲಿ ಏನು ಮಾಡಬೇಕಪ್ಪ ಅಂದರೆ, ಜಸ್ಟ್ ಇವಾಗ ನಮ್ಮ ಬ್ರಾಕೆಟಲ್ಲಿ ಏನೇನು ಬಂದಿದೆ ನೋಡಿ ಆನ್ಸರ್ಸ್ಗಳು. ಫಸ್ಟ್ ಒನ್ ಏನಿದೆ, ಫಸ್ಟ್ ಇಲ್ಲಿ ಆರ್ ಇದ್ದಲ್ಲಿ 1 ಇದೆಯಲ್ವಾ. ಸೊ ಇದರಲ್ಲಿ ನಾನು ಆರ್ ಇಸ್ ಈಕ್ವಲ್ಸ್ ಟು 1ನ ಫಿಲಪ್ ಮಾಡ್ತೀನಿ. ಆಗೇನಾಗುತ್ತೆ ನೋಡಿ, ಕೆ ಸಿ 1 ಆಗುತ್ತೆ. ಅಗೇನ್ ಕೆ ಸಿ 1 ಮೈನಸ್ 1 0 ಆಗುತ್ತೆ. ಅಂದರೆ ನಮಗೆ ಈ ರಿಸಲ್ಟು ಈಕ್ವಲ್ಸ್ ಟು ಇದನ್ನು ಅಪ್ಲೈ ಮಾಡಿದ್ರೆ ಏನಾಗುತ್ತೆ, ಕೆ ಪ್ಲಸ್ 1C1 ಅಂತ ಬರೀಬೋದಾ. ಇವಾಗ ನೋಡಿ ಬ್ರಾಕೆಟಲ್ಲಿ ಬಂದಿರೋದು ಇಲ್ಲಿರೋದು ರಿಸಲ್ಟ್ ಸೇಮ್ ಇದೆ. ಕೆ ಸಿ 1 ಕೆ ಸಿ 0 ಇಸ್ ಈಕ್ವಲ್ಸ್ ಟು ಇದನ್ನು ಫಿಲಪ್ ಮಾಡ್ಬೋದಲ್ವಾ. ಸೊ ಹಾಗಾಗಿ ನಾನು ಇಲ್ಲಿ ಬರಿತಾ ಇದ್ದೀನಿ ಕೆ ಪ್ಲಸ್ 1C1 ಆಗುತ್ತೆ, ಯಾಕಂದರೆ ಇದು ಫಾರ್ಮುಲಾ ಪ್ರಕಾರ. ಇದನ್ನು ಕಾಮನ್ ಫ್ಯಾಕ್ಟರ್ ಆಸ್ ಇಟ್ ಇಸ್ ಬರೀರಿ, ಎ ರೇಸ್ ಟು ಕೆ ಇಂಟು ಬಿ ಪ್ಲಸ್. ಇನ್ನು ಸೆಕೆಂಡ್ ಆರ್ ಇಸ್ ಈಕ್ವಲ್ಸ್ ಟು 2ನ ಫಿಲಪ್ ಮಾಡಿ. ಆರ್ ಇಸ್ ಈಕ್ವಲ್ಸ್ ಟು 2 ತೊಗೊಂಡ್ರೆ ಇಲ್ಲಿ 2 ಆಗುತ್ತೆ, 2 ಮೈನಸ್ 1 ಇದು 1 ಆಗುತ್ತೆ. ಅಗೇನ್ ಈ ಬ್ರಾಕೆಟ್ ಬಂತ ಅಂದರೆ ಇಲ್ಲಿ ಏನಾಗುತ್ತೆ, ಜಸ್ಟ್ ಇದು ಸಿಂಪ್ಲಿ 2 ಆಗಿ ಚೇಂಜ್ ಆಗುತ್ತೆ. ಅಂದರೆ ಕೆ ಪ್ಲಸ್ 1C2 ಆಯಿತು. ಅಗೇನ್ ಕಾಮನ್ ಫ್ಯಾಕ್ಟರ್ ಆಸ್ ಇಟ್ ಇಸ್ ಬರೀರಿ, ಪ್ಲಸ್ ಸೋ ಆನ್ ಅಪ್ ಟು. ಇಲ್ಲಿ ಆರ್ ಜಾಗದಲ್ಲಿ ಕೆ ಇದೆ. ಸಪೋಸ್ ನಾನು ಇಲ್ಲಿ ಚೇಂಜ್ ಮಾಡ್ತಾ ಇದ್ದೆ ನೋಡಿ. ಇವಾಗ ಆರ್ ಇಸ್ ಈಕ್ವಲ್ಸ್ ಟು ಏನು ತಗೊಳ್ಳೋಣ, ಕೆ ಅಂತ ತಗೊಳ್ಳೋಣ. ಏನಾಗುತ್ತೆ, ಇಲ್ಲಿ ಕೆ ಬರುತ್ತೆ, ಇಲ್ಲಿ ಕೆ ಮೈನಸ್ 1 ಬರುತ್ತೆ. ಅಕಾರ್ಡಿಂಗ್ ಟು ಈ ಫಾರ್ಮುಲಾ ಪ್ರಕಾರ ಇದು ಕೆ ಪ್ಲಸ್ 1CK ಆಗುತ್ತೆ, ಕರೆಕ್ಟ್ ಅಲ್ವಾ.
ಈ ಫಾರ್ಮುಲಾದಲ್ಲಿ ನಾನು ಇಲ್ಲಿ ಕೆ ತಗೊಂಡೆ, ಇಲ್ಲಿ ಕೆ ತಗೊಂಡೆ, ಅಂದರೆ ಕೆ ಪ್ಲಸ್ 1 ಸಿ ಕೆ ಆಗುತ್ತೆ. ಅದಾದಮೇಲೆ ಉಳಿದಿರೋದು ಎ ಆಸ್ ಇಟ್ ಈಸ್ ಅ ಬಿ ರೇಸ್ ಟು ಕೆ. ಸೊ ಇದಿಷ್ಟು ನಾವು ಫಾರ್ಮುಲಾ ಈ ರಿಸಲ್ಟ್ನ ಅಪ್ಲೈ ಮಾಡೋದ್ರಿಂದ ಬಂದಿರೋದು. ಇದು ಕ್ಲಿಯರ್ ಆಯ್ತಲ್ವಾ? ಇನ್ನು ನೆಕ್ಸ್ಟ್ ರಿಸಲ್ಟ್ಗೆ ಹೋಗೋಣ. ನೆಕ್ಸ್ಟ್ ಏನಿದೆಯಪ್ಪ ಅಂದರೆ ಇಲ್ಲಿ ಒಂದು ಫಾರ್ಮುಲಾ ಇದೆ, ಏನು ಕೆ ಸಿ ಕೆ. ನಮಗೆ ಆಲ್ರೆಡಿ ಗೊತ್ತಿರುವಂಥ ರಿಸಲ್ಟ್ ಏನಪ್ಪ ಅಂದರೆ 7C7 ಮಾಡಿದಾಗೆ ನಮಗೆ ಆನ್ಸರ್ 1 ಬರುತ್ತೆ. ಅದೇ ಥರನಾಗಿ 8C8 ಆನ್ಸರ್ ಕೂಡ 1 ಬರುತ್ತಲ್ವಾ? ಸೊ ಅಂದರೆ ಎರಡು ವ್ಯಾಲ್ಯೂಸ್ ಸೇಮೇ ಇರುತ್ತೆ. ಅಂದರೆ ಈ 7 ಇದೆ, +1 ಆ್ಯಡ್ ಮಾಡಿದಾಗೂ ಆನ್ಸರ್ 1 ಬರುತ್ತೆ. ಓಕೆ, ಸೊ ಹಾಗಿರುವಾಗ ನಾವು ಇದನ್ನು ಈ ಥರ ಬರಿಬೋದು, ಕೆ ಸಿ ಕೆ ಇದ್ದಲ್ಲಿ K+1 ಸಿ K+1 ಅಂತ ಬರಿಬೋದಲ್ವಾ? ಓಕೆ, ಸೊ ಹಾಗಾಗಿ ನಾನು ಇಲ್ಲಿ ಕೂಡ ಚೇಂಜಸ್ ಮಾಡ್ತಾ ಇದ್ದೀನಿ. ಕೆ ಸಿ ಕೆ ಇದ್ದಲ್ಲಿ K+1 ಸಿ K+1 ಅಂತ ಬರಿತಾ ಇದ್ದೀನಿ. ಓಕೆ, ಉಳಿದಿರೋದೇನು ಇಲ್ಲಿ ಬಿ ರೇಸ್ ಟು K+1. ಸೊ ಸ್ಟೂಡೆಂಟ್ಸ್, ಇದಾಗಿದೆ ನಿಮ್ಮದು ಕಂಪ್ಲೀಟ್ RHS ಆನ್ಸರ್. ಬೇಕಿದ್ರೆ ಚೆಕ್ ಮಾಡಿ ನೋಡೋಣ. ಸೊ ಇಲ್ಲಿವರೆಗೂ ಪ್ರೂವ್ ಮಾಡಬೇಕಾಗಿರೋದು ನಾವು ಈ ರಿಸಲ್ಟ್ ಇತ್ತು ನೋಡಿ, ಇಲ್ಲಿ ಬ್ಲೂ ಕಲರ್ ಬರ್ದೇನೆ KC0. ಇದು ಏನು ಆನ್ಸರ್ ಇದೆಯಲ್ಲ ಅದೇ ಆನ್ಸರ್ ನಮಗೆ ಇವಾಗ ಇಲ್ಲಿ ಬಂದಿರೋದು. ಓಕೆ, ಸೊ ಎಷ್ಟು ಮಾಡಿದರೆ ನಿಮ್ಮ ಆನ್ಸರ್ ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ. ಲಾಸ್ಟಲ್ಲಿ ಕನ್ಕ್ಲೂಷನ್ ಏನು ಬರೀತೀರಾ? P of K+1 is true. P of n is true for all the natural number. ಹಾಗಾಗಿ ಪ್ರಿನ್ಸಿಪಲ್ ಆಫ್ ಮ್ಯಾಥಮೆಟಿಕಲ್ ಇಂಡಕ್ಷನ್ ಸ್ಯಾಟಿಸ್ಫೈ ಮಾಡ್ತಾ ಇದೆ ಬೈನಾಮಿಯಲ್ ಥಿಯರಮ್ನ ಅಂತ ಇಷ್ಟು ಬರೆದ್ರೆ ನಿಮ್ಮ ಬೈನಾಮಿಯಲ್ ಥಿಯರಮ್ ಕಂಪ್ಲೀಟ್ ಆಗುತ್ತೆ. ಓಕೆ, ಕೆಲವು ಸ್ಟೂಡೆಂಟ್ಸ್ ಡಿಫಿಕಲ್ಟ್ ಆಗುತ್ತೆ ಸರ್ ನಮಗೆ ಇದು ಲಾಸ್ಟ್ ಸ್ಟೆಪ್ ಬರೆಯೋದಕ್ಕೆ ಅಂತಂದರೆ, ನಾನು ನಿಮಗೆ ಇಲ್ಲಿವರೆಗಂತೂ ಅಂಡರ್ಸ್ಟ್ಯಾಂಡ್ ಆಗುತ್ತೆ, ಆಲ್ರೆಡಿ ಹೇಳಿದ್ದೀನಿ. ಓಕೆ, ಸೊ ಈ ಸ್ಟೆಪ್ ಬರೀಬೇಕಾಗಿದ್ದರೆ ನಿಮ್ಗೆ ಕನ್ಫ್ಯೂಷನ್ ಆಗ್ತಾ ಇತ್ತು ಅಂದರೆ ಏನಿಲ್ಲ, ಇಲ್ಲಿವರೆಗೂ ಬರೆದು ಕಾಮನ್ ಫ್ಯಾಕ್ಟರ್ ತೊಗೊಂಡು ಇಲ್ಲಿ ಆಲ್ರೆಡಿ ಸ್ಟಾರ್ಟಿಂಗಲ್ಲಿ ಬರೆದಿರ್ತಲ್ಲ ಇದನ್ನು ಕಟ್ ಮಾಡಿ ಇಲ್ಲಿ ಕೆಳಗಡೆ ಪೇಸ್ಟ್ ಮಾಡಿಬಿಡಿ, ಮುಗೀತು, ಅಷ್ಟೇ ಅಲ್ವಾ? ಇದನ್ನು ಅವ್ರು ಯಾರೂ ಕೇಳೋದಿಲ್ಲ ನೀವು ಯಾವ ಫಾರ್ಮುಲಾಸ್ ಅಪ್ಲೈ ಮಾಡಿ ಬರ್ತಿದ್ದೀರಾ ಅಂತ, ಇದೆಲ್ಲನೂ ಬರೆಯೋದು ಜರೂರತ್ತಿಲ್ಲ. ಇದು ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಸಲುವಾಗಿ ನಾನು ಹೇಳಿಕೊಟ್ಟಿರೋದು. ಹೇಗೆ ಬಂತು ಅಂತ ಗೊತ್ತಾಗಬೇಕಂದ್ರೆ ಇದನ್ನೆಲ್ಲ ಮಾಡಬೇಕು. ಇಲ್ಲ ಅಂದರೆ ಇಲ್ಲಿ ಆಲ್ರೆಡಿ ಬರೆದಿರ್ತಾರಲ್ಲ ಇದನ್ನೇ ಕಟ್ ಮಾಡಿ ಮತ್ತೆ ಇಲ್ಲಿ ಪೇಸ್ಟ್ ಮಾಡಿ. ಕಟ್ ಅಂದರೆ ಕಟ್ ಮಾಡೋದಲ್ಲ, ಅದನ್ನು ನೋಡಿ ಇಲ್ಲಿ ಕಾಪಿ ಪೇಸ್ಟ್ ಮಾಡಬೇಕು ಅಷ್ಟೇ. ಓಕೆ, ಎಷ್ಟು ಮಾಡಿದ್ರೆ ನಿಮ್ಮದು ಬೈನಾಮಿಯಲ್ ಥಿಯರಮ್ ಕಂಪ್ಲೀಟ್ ಆಗುತ್ತೆ ನೋಡಿ ಸ್ಟೂಡೆಂಟ್ಸ್. ಬಹಳ ಈಸಿ ಇದೆ ಬೈನಾಮಿಯಲ್ ಥಿಯರಮ್. ಸೊ ಇದು ಫಿಕ್ಸ್ ಕ್ವಶನ್ ಆಗಿದೆ. ಸೊ ಎಲ್ಲರೂ ಪರ್ಫೆಕ್ಟಾಗಿ ಪ್ರಾಕ್ಟೀಸ್ ಮಾಡಿ. ಓಕೆ, ಸೊ ಮತ್ತೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಸ್ಟೂಡೆಂಟ್ಸ್, ಬೈ, ಕೀಪ್ ಲರ್ನಿಂಗ್.